ಕೊಡಲಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ನಿನ್ನೆ ಸಭೆಯನ್ನು ನಡೆಸಿದರು. ಹೃದಯಾಘಾತಗಳ ಸಾವಿನ ವರದಿ ಬಗ್ಗೆ ಚರ್ಚೆಯಾಗಿದೆ. ಹೃದಯಾಘಾತದಿಂದ ಜೀವ ಬಿಟ್ಟರೆ ಪೋಸ್ಟ್ ಮಾರ್ಟಂ ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರಿಗೆ ಹೆಲ್ತ್ ಚೆಕ್ಅಪ್ ಮಾಡೋಕೆ ನಿರ್ಧರಿಸಲಾಗಿದೆ. ಅಧಿಕಾರಿಗಳ ಸಭೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿರುವಂತಹ ಸಚಿವರು ಹಠಾತ್ ಸಾವಿನ ಬಗ್ಗೆ ಸಿಎಂ ಸಮಿತಿ ರಚನೆ ಮಾಡಿದ್ರು. ಕೋವಿಡ್ ಲಸಿಕೆ ದುಷ್ಪರಿಣಾಮಗಳ ಬಗ್ಗೆ ವರದಿಯನ್ನು ಕೇಳಿದ್ರು. ವರದಿಯಲ್ಲಿ ಕೋವಿಡ್ ಆದವರಿಗೆ ಹೃದಯಾಘಾತ ಆಗಿರುವುದು ಕಂಡು ಬಂದಿದೆ. ಆರೋಗ್ಯ ಇಲಾಖೆ ವತಿಯಿಂದ ಹೃದಯ ತಪಾಸಣೆ ನಡೆಸಲಾಗುತ್ತೆ. ತಾಲೂಕು ಆಸ್ಪತ್ರೆಯಲ್ಲಿ ಹೃದಯ ಜ್ಯೋತಿ ಯೋಜನೆ ತರ್ತೀವಿ ಅಂತ ಹೇಳಿದ್ದಾರೆ. ಈ ವರದಿಯಲ್ಲಿ ಅವರು ಹೇಳ್ತಾ ಇರತಕ್ಕಂಥದ್ದು ಕೋವಿಡ್ ಬಂದ ನಂತರ ಕೋವಿಡ್ ಅಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ತರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ. ಕೋವಿಡ್ ಲಸಿಕೆಯಿಂದ ಅಲ್ಲ, ಕೋವಿಡ್ ಇಂದ ಅದು ಆಗಿರುವಂಥದ್ದು. ಜನರ ಜೀವನ ಶೈಲಿ, ಜನರ ಬದುಕಿನ ಶೈಲಿ ಇದೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು. ಹೃದಯಾಘಾತ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಿನ್ನೆ ಹಾಸನದ ಹಿಮ್ಸ್ ಸಭಾಂಗಣದಲ್ಲಿ ಸಭೆಯನ್ನು ಮಾಡಿದ್ರು. ವೈದ್ಯರ ಕಿವಿ ಹಿಡಿದಂತ ಅಶೋಕ್ ನೀವು ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ದಾಖಲೆ ತಯಾರಿಸಬಹುದು. ಬಾಣಂತಿಯರ ಸಾವು ಸಂಭವಿಸಿದಾಗ ನಾನು ಬಳ್ಳಾರಿಗೆ ಹೋಗಿದ್ದೆ. ಅಲ್ಲಿನ ವೈದ್ಯರು ಕೂಡ 12 ತಾಯಂದಿರ ಸಾವಿಗೂ ಒಂದೊಂದು ಕಾರಣ ಬರೆದಿದ್ರು. ಎಲ್ಲ ಸಾವಿಗೂ ಒಂದೊಂದು ರೋಗ ಗುರುತಿಸಿದ್ರು. ನೀವು ಕೂಡ ಅದೇ ರೀತಿ ದಾಖಲೆ ಸೃಷ್ಟಿಸೋದಕ್ಕೆ ಹೋಗಬೇಡಿ. ಮುಂದಿನ 15 ದಿನದಲ್ಲಿ ಅಧಿವೇಶನ ಶುರುವಾಗುತ್ತೆ. ಅಲ್ಲಿ ಚರ್ಚೆಗೆ ಬಂದ್ರೆ ನಿಮ್ಮನ್ನೇ ಹೊಣೆ ಮಾಡ್ತಾರೆ. ಸರಿಯಾದ ಕಾರಣ ಹುಡುಕಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಈ ಆಂಗಲಲ್ಲೇ ನೋಡ್ಬೇಡಿ, ಬೇರೆ ಬೇರೆ ಆಂಗಲಲ್ಲಿ ನೋಡಿ ಏನ್ ರೀಸನ್ ಏನು ಫೈಂಡ್ ಔಟ್ ಮಾಡಿ. ಇಲ್ಲ ಅಂದ್ರೆ ಇದು ಇನ್ನೊಂದು 10 ಜನ ಸತ್ತು, ಇನ್ನೊಂದು 25-30 ಜನ ಸತ್ತರೆ ದೊಡ್ಡ ದೇಶ ಸುದ್ದಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸುದ್ದಿ ಮನೆಗಳಿಗೆ ಹೋಗಿ ಅವರು ಕಳೆದ ಒಂದು ವಾರದಲ್ಲಿ ಎಲ್ಲಿ ಮೆಡಿಸಿನ್ ತಗೊಂಡ್ರು, ಯಾವ ಡಾಕ್ಟರ್ ಹತ್ರ ಹೋಗಿದ್ರು, ಈ ತರದೆಲ್ಲ ಡೀಟೇಲ್ಸ್ ತಗೊಂಡು ಮತ್ತೆ ಅವ್ರ ಮನೆಯಲ್ಲಿ ಏನೇನು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಇದಕ್ಕೆ ಕ್ರಿಮಿನಾಶಕಗಳು ಅಲ್ವಾ, ಏನೇನು ಯೂಸ್ ಮಾಡ್ತಾರೆ, ರಿಪೋರ್ಟ್ ರೆಡಿ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಯಾವ ಸರ್ಚ್ ಅಂತ ಐಡೆಂಟಿಫೈ ಮಾಡಿ ಜನರಿಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಏನ್ ಮಾಡಬೇಕು, ಸಿಎಂ ಬದಲಾವಣೆ ವಿಚಾರವಾಗಿಯೂ ಯಾರೂ ಮಾತನಾಡಬಾರದು, ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಆದೇಶವಾಗಿದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿರುವಂತಹ ಅವರು, ಇದೊಂದು ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ, ಇನ್ನು 3 ವರ್ಷಗಳ ಕಾಲ ಬಿಜೆಪಿ ಅವರಿಗೆ ಏನು ಕೆಲಸ ಇರಲ್ಲ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಚರ್ಚೆ ಮಾಡ್ತೀರಿ, ಮಲ್ಲಿಕಾರ್ಜುನ್ ಸಾಹೇಬ್ರು ಖರ್ಗೆ ಸಾಹೇಬ್ರು ಬಾಯಿ ಮುಚ್ಕೊಂಡಿರಿ ಅಂದರೆ ಅದೊಂದು ಬಿಟ್ಟರೆ ನಂಗೆ ಏನೂ ಗೊತ್ತಿಲ್ಲ ಈ ವಿಚಾರದಲ್ಲಿ. ಬಿಜೆಪಿ ಅವರ ಇನ್ನೂ 3 ವರ್ಷ ಇದೇ ಕೆಲಸ, ಅದ್ರ ಜೊತೆಗೆ ಇನ್ನೊಂದು 5 ವರ್ಷ ಪ್ಯಾಕೇಜ್ ಡೀಲ್ ಅಂತ ಹೇಳ್ರಿ. ಅವ್ರಿಗೇನು ಗೊತ್ತನೋ, ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಾಗ ಇವ್ರು ಸುಳ್ಳು ಹೇಳ್ತಾರೆ, ಇವ್ರು ಕೊಡಲ್ಲ, ಬರೀ ಇದನ್ನೇ ಮಾಡಿದರು. ಹೊಲ್ಸ್ ಮಾಡಿದವ್ರು ಯಾರು? ಚರ್ಚೆ ಮಾಡ್ತೀರಿ. ಶಾಸಕ ಲಕ್ಷ್ಮಣ್ ಸವದಿ ನಿನ್ನೆ ಸುರ್ಜೇವಾಲಾ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸಭೆ ಬಳಿಕ ಮಾತನಾಡಿರುವಂತಹ ಶಾಸಕ ಲಕ್ಷ್ಮಣ್ ಸವದಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಸ್ಥಳೀಯ ಚುನಾವಣೆ ಗೆಲ್ಲಬೇಕು, ಚುನಾವಣೆ ಗೆಲುವಿಗಾಗಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ವಿಚಾರವಾಗಿ ನಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಕೆಲವು ಲೋಪದೋಷವನ್ನ ಸರಿಪಡಿಸಲಿಕ್ಕೆ ಸಲಹೆಗಳನ್ನು ನೀಡಿದ್ದಾರೆ ಅಂತ ಹೇಳಿದರು. ವರಿಷ್ಠರು ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆಯ ಅಭಿವೃದ್ಧಿ, ಪಕ್ಷದ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ಇವತ್ತು ಸಂಗ್ರಹ ಮಾಡ್ತಾರೆ. ಪಕ್ಷ ಇನ್ನೂ ಸಂಘಟನೆ ಆಗಬೇಕು. ಸಂಘಟನೆ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗೆಲ್ಲಬೇಕು. ಅದರ ಜೊತೆಗೆ ಮುಂದಿನ 3 ವರ್ಷದ ನಂತರ ಏನು ಚುನಾವಣೆ ಬರ್ತದೆ, ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದೆ. ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿ
ನರೇಗಾ ಯೋಜನೆಯ ಸಿಬ್ಬಂದಿಗೆ ಸಂಬಳ ವಿಳಂಬವಾಗ್ತಾ ಇದೆ. ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ಸಂಸದ ರಮೇಶ್ ಜಿಗಜಿಣಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 270 ಜನ ನರೇಗಾ ಯೋಜನೆಯ ಸಿಬ್ಬಂದಿ ಇದ್ದಾರೆ. ಅವರಿಗೆ ಕಳೆದ ಕೆಲವು ತಿಂಗಳಿನಿಂದ ಸಂಬಳ ಆಗಿಲ್ಲ. ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡ ಸಿಬ್ಬಂದಿಗೆ ಸಂಬಳ ನೀಡಬೇಕು. ನರೇಗಾ ಯೋಜನೆಗೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಿಬ್ಬಂದಿಗೆ ಸಂಬಳ ನೀಡದೆ ನಿರ್ಲಕ್ಷ್ಯವನ್ನು ಮಾಡ್ತಿದೆ ಅಂತ ಕಿಡಿಕಾರಿದ್ರು. ನೈತಿಕ ಬಲವನ್ನ ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬ್ಲಾಕ್ ಲಿಸ್ಟ್ಗೆ ಹಾಕಿದ ಮನುಷ್ಯನಿಗೆ ಒಳ್ಳೆ ಅದೇ ಏಜೆನ್ಸಿಗೆ ಮತ್ತೆ ಕೆಲಸ ಕೊಟ್ಟರೆ ಅವನು ಹೆಂಗೆ ಸರಿಯಾಗಿ ನಡೆಸ್ತಾನೆ ಹೇಳ್ರಿ ನೋಡು. ತಕ್ಷಣ ಪುನಃ ಅವನು ಬ್ಲಾಕ್ ಲಿಸ್ಟಿಗೆ ಅಷ್ಟೇ ಅಲ್ಲ, ಅವನು ಜೈಲಿಗೆ ಕಳಿಸ್ಬೇಕು ಅಂತೇಳಿ ನನ್ನ ಒತ್ತಾಯ. ಹಿಂದೆ ಒಂದು ಸಲ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿದ್ರೆ ಅವನಿಗೆ ನೀವು ಕೆಲಸ ಕೊಟ್ಟಿದ್ರೆ ಅವನಿಗೆ ನೀವು ಜೈಲಿಗೆ ಹಾಕಬೇಕು ಅಂತೇಳಿ ನಾನು ಒತ್ತಾಯ. ಹಿರಿಯ ಬಿಜೆಪಿ ನಾಯಕ ಜಿಎಂ ಸಿದ್ದೇಶ್ವರ್ ಅವರಿಗೆ ಇಂದು 74ನೇ ಜನ್ಮದಿನದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಇಂದು ಸಿದ್ದೇಶ್ವರ ಅಭಿಮಾನಿ ಬಳಗ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ. ಶಾಸಕ ಬಿಪಿ ಹರೀಶ್ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದೆ. ಬಿಜೆಪಿಯಲ್ಲಿ ಬಂಡಾಯದ ಕಹಳೆ ಊದಿರುವಂತಹ ನಾಯಕರೆಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಬಿಜೆಪಿಯ ತಟಸ್ಥ ಬಣದಲ್ಲಿರುವಂತಹ ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವರಾದಂತಹ ಶ್ರೀರಾಮುಲು, ಸುನಿಲ್ ಕುಮಾರ್ ಸೇರಿದಂತೆ ಅನೇಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಏನು ನಾಯಕರು ಇದ್ದಾರೆ ಆ ನಾಯಕರೆಲ್ಲರೂ ಅದನ್ನು ಹೋರಾಟ ತೊಗೊಂಡ್ರು. ಅದು ವಕ್ಫ್ ಬೋರ್ಡಿಂದು ವಕ್ಕಿಂದದು ನಮ್ಮ ಅಂತಲೇ ನಮ್ಮ ಏನು ಇಚ್ಛೆ ಆಯಿತು ಆ ಪ್ರಕಾರನೇ ಆಗಿದೆ. ಮತ್ತು ವಾಲ್ಮೀಕಿ ಹಗರಣ ಅದನ್ನು ಇವರು CBI ಕೊಡಬೇಕು ಅಂತ ನಮ್ಮ ಹೋರಾಟ ಇತ್ತು. ನಮ್ಮ ಹೋರಾಟನ ನಮ್ಮ ಕೋರ್ಟ್ ಮುಖಾಂತರ ಕೋರ್ಟಿಗೆ ಹಾಕಿ ಅದನ್ನು ಕೋರ್ಟಿಂದನೇ ಆರ್ಡರ್ಸ್ ಮಾಡಿಸೋಂಥ ಕೆಲಸನ ನಮ್ಮ ನಾಯಕರುಗಳು ಮಾಡಿದ್ದಾರೆ. ಅದು ನಿಜವಾಗಿ ಸಲ್ಲಬೇಕಾಗಿರೋದು ನಮ್ಮ ಏನು ಟೀಮ್ ಇದೆ, ಲಿಂಬಾವಳಿ ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಇರ್ಬೋದು, ಹರೀಶ್ ಇರ್ಬೋದು, ನಮ್ಮ ಸಿದ್ದೇಶಣ್ಣರು ಇರ್ಬೋದು, ನಮ್ಮ ಯತ್ನಾಳು ಸಹಿತ ಇದಕ್ಕೆ ಮುಂಚೂಣಿ ಒಳಗೆ ಹೋರಾಟ ಮಾಡಿದ್ದಾರೆ. ಅವರೆಲ್ಲರ ಒಂದು ಹೋರಾಟದ ಫಲವಾಗಿ ಇವು ನಮಗೆ. ನೆಲಮಂಗಲದ ತೈಲೇಶ್ವರ ಗಾಣಿಗ ಮಠಕ್ಕೆ ಮಂಜೂರಾಗಿರುವಂತಹ ಅನುದಾನ ಬಿಡುಗಡೆಯಲ್ಲಿ ಕಮಿಷನ್ ಆರೋಪ ವಿಚಾರಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಅವರು, ಸ್ವಾಮೀಜಿಗಳ ಬಗ್ಗೆ ನನಗೆ ಗೌರವ ಇದೆ, ನನ್ನ ಮೇಲೆ ಮಾಡಿರುವ ಆರೋಪಕ್ಕೆ ಸಾಕ್ಷ್ಯ ನೀಡಬೇಕು, ಇಲ್ಲದಿದ್ದರೆ ಸ್ವಾಮೀಜಿಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. ಇನ್ನು ಗಾಣಿಗ ಮಠದ ಪೂರ್ಣಾನಂದಪುರಿ ಶ್ರೀ ಆರೋಪಕ್ಕೆ ಚಿತ್ರದುರ್ಗದ ಭೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳು ವೃಥ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಈಗಾಗಲೇ ನಾನು ಸಂಬಂಧಪಟ್ಟಂತ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಎಷ್ಟು ದುಡ್ಡು, ಎಷ್ಟು ಕೋಟಿ ಮಾನನಷ್ಟ ಮೊಕದ್ದಮೆ ಆಗಬೇಕು ಚರ್ಚೆ ಮಾಡ್ತೀನಿ. ಕಾನೂನು ಪ್ರಕಾರ ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ. ನಿಶ್ಚಿತವಾಗಲು ಮಾನನಷ್ಟ ಮೊಕದ್ದಮೆ ಬಿಡೋದೇ ಇಲ್ಲ. ಅವ್ರಿಗೇನು ಏನಾಗಿದೆ ಅಂತಂದ್ರೆ ಸ್ವಾಮೀಜಿಯವರಿಗೆ ಅವ್ರಿಗೆ ದುಡ್ಡು ಕೇಳೋದನ್ನೇ ಪಟ್ಟಂತ ಪಟ್ಬಿಡ್ಬೇಕು. ಯಾರಿಗೆ ಕೊಡ್ಬೇಕು, ಏನ್ ಕೊಡ್ಬೇಕು ಅನ್ನೋದು ನಮ್ಮದೇ ಆದಂತ ಪ್ರೊಸೀಜರ್ಗಳದಾವ. ಅವರು MLC ಆಗಿ ಮಂತ್ರಿ ಆಗಿ ಕೆಲಸ ಮಾಡಿ ಅವರು ಸ್ವಾಮೀಜಿ ಆಗಿರ್ತಾರೆ. ಇನ್ನೂ ಅವ್ರ ಸ್ವಾಮಿ ಆಗಿದಂತ ಅವ್ರ ಮೈಂಡ್ ಆಗಿಲ್ಲ, ಇನ್ನೂ ರಾಜಕಾರಣಿ ಆಗಿದ್ದಂತಾನೆ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಸ್ವಾಮಿಗಳಿಗೆ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ, ಅವರು ಇನ್ನೂ ರಾಜಕಾರಣ ಸ್ಥಿತಿ ಇದ್ದಾರೆ. ಅವ್ರಿಗೆ ದಯಮಾಡಿ ನಾನು ವಿನಂತಿ, ಯಾಕಂದ್ರೆ ಒಂದು ಮಠದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದಂಥ ಪ್ರಕರಣದ ಸಂಬಂಧ CID ವಿಶೇಷ ತಂಡದ ತನಿಖೆ ಭರದಿಂದ ಸಾಗ್ತಾ ಇದೆ. ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಪತ್ತೆಯಾಗಿದೆ. ಸೋಷಿಯಲ್ ಮೀಡಿಯಾ, CCTVಗಳು ಸೇರಿದಂತೆ 1,000ಕ್ಕೂ ಹೆಚ್ಚು ವಿಡಿಯೋಗಳನ್ನು ಸಂಗ್ರಹಿಸಲಾಗಿದೆ. ಜೊತೆಗೆ ಸ್ಟ್ಯಾಂಪೇಡ್ ಆಗಿದ್ದು ಹೇಗೆ, ಎಲ್ಲಿಂದ ಶುರುವಾಯಿತು ಅಂತಾನೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಇನ್ನು RCB ಕಪ್ ಗೆದ್ದಿದ್ರಿಂದ ವಿರಾಟ್ ಕೊಹ್ಲಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತಂತೆ. ಕೊಹ್ಲಿ ಲಂಡನ್ಗೆ ಹೋಗಬೇಕು, ಕಾರ್ಯಕ್ರಮ ಮುಂದೂಡಿದರೆ ಕೊಹ್ಲಿ ಸಿಗೋದಿಲ್ಲ ಅಂತ ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ ಅತಿಯಾದ ಒತ್ತಡವನ್ನು ಹೇರಿದರಂತೆ. ಜೊತೆಗೆ ವಿದೇಶಿ ಆಟಗಾರರು ಕೂಡ ಸಂಭ್ರಮಾಚರಣೆಗೆ ಇರಲ್ಲ ಅಂತ ನಿಖಿಲ್ ಸೋಸ್ಲೆ ಒತ್ತಡ ಹೇರಿದ್ದಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತಂತೆ. ಬೆಂಗಳೂರಿನ ಸೋಲದೇವ